ಇವತ್ತು ಚಿಕ್ಕಪೇಟೆಗೆ ಶಾಪಿಂಗ್ ಹೋಗೋಣ ಅಂತ ಅನ್ಕೊಂಡ್ವಿ. ಇಯಾನ ಕರ್ಕೊಂಡು ಹೋದ್ರೆ ಆಗೋದಿಲ್ಲ, ತುಂಬಾ ಕ್ರೌಡ್ ಇರುತ್ತೆ, ಅದು ವೀಕೆಂಡ್ ಟೈಮ್ ಹೋದ್ರೆ ಅಂತ. ಸೊ ಮನೇಲೇ ಅಜ್ಜಿ ತಾತ ಇದ್ರಂತ ಆಟ ಆಡ್ಕೊಂಡಿರ್ತಾಳಂತ ಬಿಟ್ಟು ಹೋದ್ವಿ. ಇನ್ನು ಆಟೋಲ್ ಹೋಗ್ತಾ ಇದ್ವಿ, ಬೇಗ ಆಗ್ಬಿಡುತ್ತೆ ಕೆಲಸ ಅಂತ ನೋಡಿದ್ರೆ ಫುಲ್ ಜೋರ್ ಮಳೆನೇ ಸ್ಟಾರ್ಟ್ ಆಗ್ಬಿಡ್ತು. ಹಂಗು ಹಿಂಗು ಮಾಡಿ ಚಿಕ್ಕಪೇಟೆ ರೀಚ್ ಆದ್ರೆ ಇಲ್ಲಿ ನೋಡಿದ್ರೆ ಫುಲ್ ಜನ ಅಂದ್ರೆ ಜನ, ಕಾಲ್ ಇಕ್ಕಕ್ಕೆ ಜಾಗ ಇರಲಿಲ್ಲ. ಹಾಗೆ ಏನೇನ್ ಕಾಣುತ್ತೆ ಎಲ್ಲ ತಗೊಂಡು ಹೋಗ್ತಾ ಇದ್ವಿ. ತರಕಾರಿಗಳು ತುಂಬಾ ಚೆನ್ನಾಗಿತ್ತು, ಫ್ರೆಶ್ ಆಗಿ. ಸೊ ಎಲ್ಲ ತಗೊಂಡು ಫುಲ್ ಮಳೆ ಬರ್ತಾ ಇತ್ತು. ಸರಿ ಫಸ್ಟ್ ಏನಾದ್ರು ತಿನ್ಕೊಂಬರೋಣ ಅಂತ ಈ ಬಿಸಿ ಬಿಸಿ ಸೂಪ್ ಕುಡಿತಾ ಇದ್ವಿ ಮಳೆಯಲ್ಲಿ. ಹಾಗೆ ಒಂದಷ್ಟು ಫ್ರೈಡ್ ರೈಸ್ ಎಲ್ಲ ತಿಂದ್ವಿ. ನಾನು ಕಿರಣ್ ಈ ಥರ ಆಚೆ ಬಂದು ಇಬ್ಬರೇ ತುಂಬ ದಿನ ಆಗಿತ್ತು ಈ ಥರ ಟೈಮ್ ಸ್ಪೆಂಡ್ ಮಾಡಿ. ಒಂದು ಒಳ್ಳೆ ಟೈಮ್ನ ನಾನು ಮತ್ತು ಕಿರಣ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಏನಾನ ಮಿಸ್ ಕೂಡ ಮಾಡ್ಕೊಂಡ್ವಿ. ಅವಳು ಇಲ್ಲ ಅಲ್ಲ ಹೆಂಗೆ ಇದ್ದಿದ್ರೆ ಹೇಗಿರ್ತಾ ಇತ್ತು ಅಂತೆಲ್ಲ ಮಾತಾಡ್ಕೊತಾ ಇದ್ವಿ. ಸೊ ತಿಂದು ಅಲ್ಲಿಂದ ಆಚೆ ಬಂದರೆ ಇನ್ನೂ ಮಳೆ ಬರ್ತಾನೆ ಇತ್ತು. ಸೊ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೋಗ್ಬೇಕಾದ್ರೆ ಆಟೋ ಬುಕ್ ಮಾಡ್ಕೊಂಡು, ಹಾಗೆ ನನ್ನ ಫೇವ್ರೇಟ್ ಶಂಕರ ಇದು ಹಲಸಿನ ಹಣ್ಣು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ತಿನ್ಕೊಂತ ಮನೆ ರೀಚ್ ಆದ್ವಿ. ಯಾನ ರಿಯಾಕ್ಷನ್ ನೋಡಿ. ನಾನು ಬಂದಿಲ್ಲ ಅಂತ ಅನ್ಕೊಂಡು ಹುಡುಕ್ತಾ ಇದ್ಲು, ಬಟ್ ಆರಾಮಾಗಿ ಆಟ ಆಡ್ಕೊಂಡಿದ್ಲು ಅಂತ ಹೇಳಿದ್ರು. ಸೊ ಏನು ತೊಗೊಂಬಂದಿದ್ರಿ, ಏನು ತೋರಿಸು ಅಂತೆಲ್ಲ ಹೇಳ್ತಾ ಇದ್ಲು. ಸೊ ಹಾಗೆ ಅವಳಿಗೂ ಕೂಡ ಅರಸಲಣ್ಣ ಅಂದರೆ ತುಂಬ ಇಷ್ಟ, ಅವಳು ಇಷ್ಟಪಟ್ಟು ತಿಂತಾಳೆ. ಹಾಗೆ ಏನೇನು ಶಾಪಿಂಗ್ ಎಲ್ಲ ಮಾಡ್ಕೊಂಬಂದಿದ್ವಿ ಅಂತ ಎಲ್ಲ ತೊಗೊಂಬಂದು ಏನಾಗಿ ತೋರಿಸ್ತಾ ಇದ್ವಿ. ಯಾಕೆ ರಿಟರ್ನ್ ಗಿಫ್ಟ್ ತೊಗೊಂಬಂದಿದ್ವಿ, ತುಂಬ ಯೂನಿಕ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮಕ್ಕಳಿಗೆ ಈ ಥರ ಬರ್ಡೇ ಟೈಮಲ್ಲೆಲ್ಲ ರಿಟರ್ನ್ ಗಿಫ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಎಷ್ಟೊಂದು ನೋಡಿದ್ವಿ, ಬಟ್ ನನಗಿದು ತುಂಬ ಇಷ್ಟ ಆಯಿತು. ಏನೋ ಕೂಡ ತಂದಿದ ತಕ್ಷಣ ನಾನೇ ಓಪನ್ ಮಾಡ್ತೀನಿ ಅಂತ ಓಪನ್ ಮಾಡಿ ಪೇಂಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಲ್ಲಿ ಕಲರ್ಸ್ ಎಲ್ಲ ಕೊಟ್ಬಿಟ್ಟಿರ್ತಾರೆ, ಜಸ್ಟ್ ನೀರಲ್ಲಿ ಡಿಪ್ ಮಾಡಿ ಈ ಥರ ಕಲರ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರುತ್ತೆ. ಇಂಟ್ರೆಸ್ಟೆಡ್ ಇದ್ದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ.